ನಮಸ್ಕಾರ. ಇವತ್ತಿನ ವಿಡಿಯೋ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರುಗಳು ಒಂದೇ ದಿನದಲ್ಲಿ 10% ಮೇಲೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ನಾನು 2 ಟಾಪಿಕ್ ಕವರ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಕೊನೆವರೆಗೂ ನೋಡಿ. ಮತ್ತು ಟಾಪಿಕ್ ನಂಬರ್ 1, ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಬ್ಯಾಂಕಿಂಗ್ ಸ್ಟಾಕ್ಸ್ನ ಒಂದಷ್ಟು ಡೌನ್ಗ್ರೇಡ್ ಮಾಡಿದ್ದಾರೆ. ಯಾಕಂದ್ರೆ ದೇರ್ ಇಸ್ ಅ ಶಾರ್ಟ್ ಟರ್ಮ್ ವೀಕ್ನೆಸ್ ಮತ್ತು ಗ್ರೋತ್ ಇನ್ ದ ಫೈನಾನ್ಷಿಯಲ್ ಸೆಕ್ಟರ್. ಗೋಲ್ಡ್ಮನ್ ಸ್ಯಾಕ್ಸ್ ಅವರ ಒಂದು ಬಿಲೀಫ್ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಬ್ಯಾಂಕ್ಗಳಿಗೆ ಹಣವನ್ನು ತಗೋಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ರೇಟು ಕೊಟ್ಟು ತಗೊಳ್ಬೇಕಾಗತ್ತೆ ಮತ್ತು ಅವರ ನೆಟ್ವರ್ಕ್ ಆಫ್ ಬ್ರಾಂಚ್ಗಳನ್ನು ಜಾಸ್ತಿ ಮಾಡಬೇಕಾಗತ್ತೆ. ಡಿಪಾಸಿಟ್ ಗ್ರೋತ್ ಜಾಸ್ತಿ ಆಗಬೇಕಾದ್ರೆ ಭಾರತದ ಬ್ಯಾಂಕುಗಳು 2021-23 ಪೀರಿಯಡ್ ಒಂದು ಒಳ್ಳೆಯ ಪ್ರಾಫಿಟ್ ಮಾರ್ಜಿನ್ ಅನ್ನು ಕಂಡಿತ್ತು. ಆದರೆ ಫರ್ದರ್ ಮಾರ್ಜಿನ್ ಇಂಪ್ರೂವ್ಮೆಂಟ್ ಸ್ವಲ್ಪ ಸ್ಲೋ ಆಗ್ಬೋದು, ಯಾಕಂದ್ರೆ ಲೋವರ್ ಲೋನ್ ಗ್ರೋತ್ ರೇಟ್ ಅನ್ನುವಂಥದ್ದು ಗೋಲ್ಡ್ಮನ್ ಸ್ಯಾಕ್ಸ್ ಅವರ ಅಭಿಪ್ರಾಯ. ಅಲ್ಲದೆ ಹೆಚ್ಚಿನ ಬ್ಯಾಂಕಿನಲ್ಲಿ ಡಿಪಾಸಿಟ್ಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾವೆ, ಯಾಕಂದ್ರೆ ಜನ ಡಿಪಾಸಿಟ್ ಅನ್ನು ತೆಗೆದು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅದರಲ್ಲಿ ಜಾಸ್ತಿ ಪ್ರಾಫಿಟ್ ಇದೆ ಅಂತ, ಮತ್ತು ಬ್ಯಾಂಕ್ಗಳಿಗೆ ಡಿಪಾಸಿಟ್ಗಳನ್ನು ತಗೊಳ್ಳೋದೇ ಕಷ್ಟ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಬಜಾಜ್ ಫೈನಾನ್ಸ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ನ್ಯೂಟ್ರಲ್ ಅಂತ ಸೆಲ್ ರೇಟಿಂಗ್ ಇದ್ದದ್ದು, ಯಾಕಂದ್ರೆ 2% ಅಪ್ಸೈಡ್ ಆಗಿದೆ, ಮತ್ತು ಕಂಟಿನ್ಯೂಡ್ ದ ಬೈ ರೇಟಿಂಗ್ ಆನ್ HDFC ಬ್ಯಾಂಕ್ 33% ಅಪ್ಸೈಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬ್ಯಾಂಕಿನ ಷೇರುಗಳು ಡೌನ್ಗ್ರೇಡ್ ಆಗಿದ್ದಾವೆ, ಯಾಕಂದ್ರೆ ಸ್ಲೋವರ್ ಗ್ರೋತ್ ಇಸ್ ಎಕ್ಸ್ಪೆಕ್ಟೆಡ್ ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ಅಲ್ಲದೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು 3 ಬ್ಯಾಂಕ್ಗಳನ್ನು SBI, ICICI ಬ್ಯಾಂಕ್ ಮತ್ತು ಯೆಸ್ ಬ್ಯಾಂಕ್ ಅನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, ಸ್ಲೋವರ್ ಗ್ರೋತ್ ಅಂತ. ಮತ್ತೆ ಸ್ಟಾಕ್ಸ್ ಆಲ್ರೆಡಿ ಪರ್ಫಾರ್ಮಿಂಗ್ ವೆಲ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್. ನಿಮ್ಮ ಮುಂದೆ ಟಾರ್ಗೆಟ್ ಪ್ರೈಸ್ ಆಸ್ ಪರ್ ಗೋಲ್ಡ್ಮನ್ ಸ್ಯಾಕ್ಸ್: SBI ರೇಟಿಂಗ್ ನ್ಯೂಟ್ರಲ್, ಕರೆಂಟ್ ಪ್ರೈಸ್ 761, ಟಾರ್ಗೆಟ್ ಪ್ರೈಸ್ 741, ಪರ್ಸೆಂಟೇಜ್ ಚೇಂಜ್ ಎಕ್ಸ್ಪೆಕ್ಟೆಡ್ -2.6%, 3 ತಿಂಗಳ ರಿಟರ್ನ್ಸ್ 36% ಆಗಲೇ ಬಂದ್ಬಿಟ್ಟಿದೆ. ICICI ಬ್ಯಾಂಕ್ ರೇಟಿಂಗ್ ನ್ಯೂಟ್ರಲ್, ಕರೆಂಟ್ ಪ್ರೈಸ್ 1066, ಟಾರ್ಗೆಟ್ ಪ್ರೈಸ್ 1086, ಪರ್ಸೆಂಟೇಜ್ ಚೇಂಜ್ ಎಕ್ಸ್ಪೆಕ್ಟೆಡ್ 1.8% ಪ್ಲಸ್ ಮತ್ತು 3 ತಿಂಗಳ ರಿಟರ್ನ್ಸ್ 15%. ಯೆಸ್ ಬ್ಯಾಂಕ್ ನಲ್ಲಿ ರೇಟಿಂಗ್ ಸೆಲ್ ಅಂತ ಹಾಕಿದ್ದಾರೆ, ಕರೆಂಟ್ ಪ್ರೈಸ್ 27, ಟಾರ್ಗೆಟ್ ಪ್ರೈಸ್ ಕಮ್ಮಿ ಆಗುತ್ತೆ 16ಕ್ಕೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಪರ್ಸೆಂಟೇಜ್ ಆಫ್ ಚೇಂಜ್ ಎಕ್ಸ್ಪೆಕ್ಟೆಡ್ -40.7, 3 ತಿಂಗಳ ರಿಟರ್ನ್ಸ್ 32%. ಗೋಲ್ಡ್ಮನ್ ಸ್ಯಾಕ್ಸ್ ಅವರು SBI ಮತ್ತು ICICI ಬ್ಯಾಂಕ್ ಅನ್ನ ಡೌನ್ಗ್ರೇಡ್ ಮಾಡಿದ್ದಾರೆ, ಬೈ ಟು ನ್ಯೂಟ್ರಲ್. ಈಗ 2ನೇ ಟಾಪಿಕ್ ಬರ್ತಾ ಇದ್ದೇನೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ದ ಫೈನಾನ್ಸ್ ಸಬ್ಸಿಡರಿ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್, ಇವತ್ತು 10% ರ್ಯಾಲಿಯನ್ನು ಕಂಡಿತು. ಮಾರ್ಕೆಟ್ ಕ್ಯಾಪ್ 2 ಲಕ್ಷ ಕೋಟಿಯನ್ನು ಮೀರಿ 2.12 ಲ್ಯಾಕ್ ಕ್ರೋರಿಗೆ ತಲುಪಿದೆ. 3 ತಿಂಗಳಲ್ಲಿ ಈ ಶೇರ್ನಲ್ಲಿ 50% ರ್ಯಾಲಿಯನ್ನು ಕಂಡಿದ್ದೇವೆ. ರಿಲಯನ್ಸ್ ಇಂಡಸ್ಟ್ರಿ ಶೇರ್ ಕೂಡ ಇವತ್ತು ನ್ಯೂ ಲೈಫ್ ಟೈಮ್ ಹೈ ಟಚ್ ಆಯಿತು, 2989. ಸದ್ಯದ ಮಟ್ಟಿಗೆ ಅಂಕಿ ಅಂಶ ಹೇಳಬೇಕು ಅಂತಂದ್ರೆ 39 ಕಂಪನಿಗಳು ಭಾರತದಲ್ಲಿ ಟ್ರೇಡಿಂಗ್ ಅಬೌವ್ ₹2 ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸದ್ಯದ ಮಟ್ಟಿಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಬಹಳ ಸಣ್ಣದು. ಅಂದ್ರೆ ಇನ್ಸ್ಟೆಂಟ್ ಲೋನ್ ಕೊಡ್ತಾರೆ, ಇನ್ಶೂರೆನ್ಸ್ ಸರ್ವಿಸಸ್ ಮಾಡ್ತಾರೆ, UPI ಪೇಮೆಂಟ್ ಸರ್ವಿಸಸ್ ಮಾಡ್ತಾರೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಇವತ್ತಿನವರೆಗೆ ಅವರ ಬಿಸ್ನೆಸ್ ಅನ್ನು ಫುಲ್ ಫ್ಲೆಜ್ ಆಗಿ ಸ್ಟಾರ್ಟ್ ಮಾಡಿಲ್ಲ, ಮತ್ತೆ ಇನ್ಕಮ್ ಕೂಡ ಸ್ಟಾರ್ಟ್ ಆಗಿಲ್ಲ. ಆದರೆ ಅವರ ಹಣವನ್ನು ಅವರು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಸಚ್ ಆಸ್ ಬಾಂಡ್ಸ್ ಅಲ್ಲಿ ಹಾಕಿದ್ದಾರೆ, ಅಲ್ಲಿ ಸ್ವಲ್ಪ ಅಭಿವೃದ್ಧಿನ ಕಾಣ್ತಾ ಇದ್ದಾರೆ. ಜನವರಿ 2024ರಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಬ್ಲ್ಯಾಕ್ ರಾಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಡಾಕ್ಯುಮೆಂಟ್ ಅನ್ನ ಫೈಲ್ ಮಾಡಿದ್ರು ಸೇಬಿ ಹತ್ರ, ಟು ಲಾಂಚ್ ಎ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇನ್ ಇಂಡಿಯಾ. ರಿಲಯನ್ಸ್ ಅವ್ರದ್ದು ಎಕ್ಸ್ಟೆನ್ಸಿವ್ ನೆಟ್ವರ್ಕ್ ಇದೆ, 18,500 ಸ್ಟೋರ್ಸ್ ಮತ್ತು ಸಬ್ಸ್ಕ್ರೈಬರ್ ಬೇಸ್ ಅಂದ್ರೆ ಒಂದಷ್ಟು ಕಸ್ಟಮರ್ಸ್ 45 ಕೋಟಿ. ಅದನ್ನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಯೂಸ್ ಮಾಡಲಿದ್ದಾರೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ವ್ಯಾಲ್ಯೂಯೇಷನ್ ಬಹಳ ಜಾಸ್ತಿ ಇದೆ ಫಾರ್ ಎ ಕಂಪನಿ ವಿಚ್ ಇಸ್ ಸ್ಟಾರ್ಟಿಂಗ್. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಗೆ ಇಷ್ಟೊಂದು ಪ್ರೀಮಿಯಂ ಹೇಗೆ ಬರುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್ ನಲ್ಲಿ ಅದು ಪಾರ್ಟ್ ಆಗಿದೆ ಅಂತ. ಅಷ್ಟೇ ಅಲ್ಲ, ಅದರ ಬಿಸ್ನೆಸ್ ಮೇಲೆ ಬಹಳಷ್ಟು ಜನ ದೊಡ್ಡ ಹೋಪ್ ಅನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು
ಯಾವ ರೀತಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇವತ್ತು ನಿಮ್ಮ ಮುಂದೆ ನಾವು ಒಂದಷ್ಟು NBFCಗಳನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಒಂದಿಗೆ ಹೋಲಿಕೆ ಮಾಡ್ತಾ ಇದ್ದೇವೆ. NBFC ವ್ಯಾಲ್ಯೂಯೇಷನ್ ಕಂಪ್ಯಾರಿಸನ್. ಬಜಾಜ್ ಫೈನಾನ್ಸ್ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 4,11,19 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ PB ರೇಷಿಯೋ 6.85. ಸ್ಟಾಕ್ ಪ್ರೈಸ್ 6,651. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ 91,657 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ 5.79. ಸ್ಟಾಕ್ ಪ್ರೈಸ್ 1,091. ಶ್ರೀರಾಮ್ ಫೈನಾನ್ಸ್ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 91,970 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ 1.95. ಸ್ಟಾಕ್ ಪ್ರೈಸ್ 2,448. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಪ್ರಾಕ್ಸಿಮೇಟ್ ಮಾರ್ಕೆಟ್ ಕ್ಯಾಪ್ 2,11,946 ಕೋಟಿ. ಪ್ರೈಸ್ ಟು ಬುಕ್ ರೇಷಿಯೋ ಬಹಳ ಕಮ್ಮಿ 1.83 ಮತ್ತು ಸ್ಟಾಕ್ ಪ್ರೈಸ್ 334. ಒಂದಂತೂ ಗ್ಯಾರಂಟಿ, ಭಾರತದ ಸ್ಟಾಕ್ ಮಾರ್ಕೆಟ್ ಇನ್ನು 10, 20, 30 ವರ್ಷದಲ್ಲಿ ಬಹಳಷ್ಟು ಪಟ್ಟು ಮೇಲಕ್ಕೆ ಹೋಗ್ಲಿಕ್ಕಿದೆ. ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಪೇಷನ್ಸ್ ಇದೆಯಾ, ನಿಮಗೆ ನಾಲೆಜ್ ಇದೆಯಾ, ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಬರುತ್ತಾ, ಇತ್ಯಾದಿ ಇತ್ಯಾದಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರಿನ ಬಗ್ಗೆ ನಿಮ್ಮ ಆಲೋಚನೆ ಏನು? ಐ ಆಮ್ ರೆಡಿ ಟು ಇನ್ವೆಸ್ಟ್ ನೌ, ಇಲ್ಲ ಐ ವಿಲ್ ವೇಟ್ ಅಂಡ್ ವಾಚ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.